ನಾವು 17 ವರ್ಷದಿಂದ ಸರ್ ಬರೀ 17,000 ಸ್ಯಾಲರಿ ತಗೊಳ್ತೀವಿ. ಶಾಲೆ ಬೇಕಾದ್ರೆ ಜಾಸ್ತಿ ಮಾಡಿ ಸೆಂಟ್ರಲ್ಗೆ ಮಾತಾಡ್ತಾರೆ. ವಯಸ್ಸಾಗ್ತಾ ಇದೆ, ಮಕ್ಕಳು ದೊಡ್ಡವರು, ಅದು ಓದ್ಸಕ್ ಕಷ್ಟ ಆಗ್ತಾ ಇದೆ ಸರ್, ನಮ್ಮ ಜೀವನ ಮಾಡೋಕೆ ಕಷ್ಟ ಇದೆ ಸರ್. ಹೌದಮ್ಮ, ಅದನ್ನ ಸರ್ವಿಸ್ ಕೊಡ್ತಾ ಇದೀವಿ ಸರ್, ತಾಯಿ ಪೆಟ್ರೋಲ್ ಆಗಿದ್ದೀವಿ, ಬಟ್ ಇಲ್ಲಿ ಸಾಕು ನಮ್ಗೆಲ್ಲ ಗೊತ್ತಾಯ್ತು. ಏನಾದ್ರೂ ಕೂಡ ಪರ್ಮನೆಂಟ್ ಒಂದಾಗ್ಲಿಕ್ಕೆ ಸಾಧ್ಯವಿಲ್ಲ. ಸ್ಯಾಲರಿ ಜಾಸ್ತಿ ಮಾಡ್ಲಿಕ್ಕೆ ನಾನು ಕೇಂದ್ರಕ್ಕೆ ಮಾತಾಡ್ತೇನೆ. NHM ನ್ಯಾಷನಲ್ ಹೆಲ್ತ್ ಮಿಷನ್ ನಮ್ಗೆ ಇಲ್ಲಿ ಏನು ಕೂಡ ಇದಲ್ಲ. ಏನಾದ್ರು ನಾಳೆ ಅದು ಬಂದ್ ಮಾಡಿ ಬಿಟ್ರೆ ಮತ್ತೆ ನಿಮ್ಗೆ ಕೆಲಸ ಇಲ್ಲದಂತ ಪರಿಸ್ಥಿತಿ. ಆಗ ಏನ್ ಮಾಡ್ಬೇಕಂತ ಓದೋದು. ಅದಕ್ಕಾಗಿ ಅವ್ರಿಗೆ ಕೂಡ ನಾನು ಕೇಂದ್ರದ ನಮ್ಮ ಆರೋಗ್ಯ ಸಚಿವರು ಭೇಟಿ ಆಗ್ತೇನೆ. ನಾವು ಆ ಟೈಮಲ್ಲಿ ನಾವು ಹೋಗ್ಲಿಲ್ಲ ಸರ್. ಏನೋ ಇಲ್ಲಿ ನಮ್ಮ ಊರ್ ಕಡೆಯಲ್ಲಿ ಮಾಡ್ತಿದ್ರೆ ಇವತ್ತಲ್ಲೂ ನಾಳೆ ಪರ್ಮನೆಂಟ್ ಆಗುತ್ತೆ ಅಂತ ಇದೇ ಮನೋಭಾವನೆಯಿಂದ ನಮ್ಮ ಮನಸ್ಸು ಇಚ್ಛೆ ಸರ್. ನಮ್ಗೆಲ್ಲ ಸರ್ವಿಸ್ ಕೊಟ್ಟಿದ್ದೀವಿ ಸರ್ ಇಲ್ಲಿ. ಅದಮ್ಮ, ಅದಕ್ಕೆ ನಿಮ್ಮ ನೋವೆಲ್ಲ ನಮ್ಗೆ ಗೊತ್ತಾಗ್ತದೆ. ಈಗ ಎಂತ ನನ್ನ ಫ್ರೆಂಡ್ ಇದ್ದ, ಅವನಿಗೆ ಅಮೆರಿಕದಲ್ಲಿ ನಾನು ಅಲ್ಲಿ ಹೋಗ್ತಿದ್ದೆ, ಮರಿ ML ನನಗೆ ಎಂತ ಬೇಕಿತ್ತು ಅಂತ ಹೇಳಿ. ಅದು ಆಗ್ತದ? ಈಗ ನಮ್ಮ ಪರಿಸ್ಥಿತಿ, ನೀವು NHM ಅಲ್ಲಿ ಇದ್ದೀರಿ. DH ನ ಸಂಬಂಧಿಕರಿಗೆ, MLA ಮತ್ತು MP ಸಂಬಂಧಿಕರಿಗೆ ಕೆಲಸ ಮತ್ತೆ ಪರ್ಮನೆಂಟ್ ಆಗ್ತದಲ್ಲ. ಈಗ ಪರ್ಮನೆಂಟ್ ಆಗ್ತದೆ, ಯಾರ ಅದ್ರ ಬಗ್ಗೆ ಆಸಕ್ತಿ. ಅದಕ್ಕಾಗಿ ಪರ್ಮನೆಂಟ್ ಆಗಬಾರ್ದು ಅಂತ ಹೇಳಿ ಕೂಡ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇರುವಂತದ್ದು. ನಿಮ್ಮ ಅನಿಸಿಕೆ ನನಗೆ ಅರ್ಥ ಆಗ್ತದೆ. ಒಂದು ಆಗ್ಬೇಕು, ನಾವು 15 ವರ್ಷ ಆಯ್ತು, 16-20 ವರ್ಷ ಆಯ್ತು ಅಂತ ನೀವು ಕೇಳೋ ತಪ್ಪಂತ ಹೇಳುದಿಲ್ಲ. ನಾನು ಯಾಕೆ ನಿಮ್ಗೆ ಹೇಳೋದಂತ ಹೇಳಿದ್ರೆ, ನಿಮ್ಗೆ ಕೆಲವು ಸಿಗ್ತಾರೆ, ನಾವು ಪರ್ಮನೆಂಟ್ ಮಾಡಿಸ್ತೇವೆ ಅಂತ ಹೇಳಿ ನಿಮ್ಮನ್ನು 2-2 ಸಾವಿರ 3-3 ಸಾವಿರ ತೆಕ್ಕೊಳ್ಳೋದು, ಒಮ್ಮೆ ಬೆಂಗಳೂರಿಗೆ ಕರ್ಕೊಂಡು ಬರೋದು, ಅಲ್ಲೊಂದು ಧರಣಿ ಕೂತ್ಕೊಳ್ಳೋದು, ನಮ್ಗೊಂದು ಫೋಟೋ ಕೊಡೋದು, ಇನ್ನೊಂದು ಮನವಿ ಮತ್ತೆ ನಮ್ಮನ್ನೇ ಫೋಟೋ ತೆಗೆಯುದು, ನಾಳೆ ಆಗ್ತಂತ ಹೇಳಿದ್ದಾರೆ, ನಾಳೆ ಇದನ್ನೆಲ್ಲ ಇದ್ದಕ್ಕೂ ನಯ ಪೈಸೆ ಯಾರಿಗೆ ಕೂಡ ಕೊಡ್ಲಿಕ್ಕೆ ನೀವು ಅದು ಗಲ್ಫ್ ನಲ್ಲಿ ಬಂದವರು ಇರ್ತಾರೆ, ಅವ್ರು ಏನೋ ಸೇವ್ ಮಾಡ್ಬೇಕಂತ ಇರ್ತದೆ ಅಂತ ಒಂದು ಇಲ್ಲಿ ಎಸ್ಟೇಟ್ ಇದ್ದವ್ರು ಇರ್ತಾರೆ. CSR ಫಂಡ್ ಅವ್ರ ಫ್ಯಾಮಿಲಿ ಅಂತ ಹೆಸರಿಗೆ ಕೊಡುವವರು, ಅವನ್ನೆಲ್ಲ ಇಂಥವ್ರು ನಮ್ಗೆ ಸಿಲೆಕ್ಟ್ ಮಾಡಿ ಆ ಒಂದು ಪ್ರದೇಶ ಕೊಡೋದ ವ್ಯವಸ್ಥೆ ಆಗ್ಬೇಕು. ಅದು ಆಗೋದಿಲ್ಲ ಅಂತ ಗೊತ್ತಿದ್ರೆ ನಾನು ಬೇರೆಯವ್ರಿಗೆ ಏನು ಸುಮ್ಮನೆ ದುಡ್ಡು ಕೊಟ್ಟು ಹೋಗಿ ನೀವು ಮೋಸ ಹೋಗ್ಬೇಡಿ ಅಂತ ನಾನು ಹೇಳುದು ನಿಮ್ಗೆ. ನಿಮ್ಮ ಸ್ಯಾಲರಿ ಜಾಸ್ತಿ ಮಾಡ್ಲಿಕ್ಕೆ ನೋಡುವ.